ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಏನಿದೆ ಅಂತ, ರಾಜ್ಯದಲ್ಲಿ ಕೊರೋನಾ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಸೋಂಕಿನ ಲಕ್ಷಣ ಇಲ್ಲದ, ಅಂಡರ್ಲೈನ್ ಮಾಡಿ ಹೇಳ್ತಿದ್ದೀನಿ ನಾನು, ಯಾವುದೇ ಲಕ್ಷಣ ಇರಲಿಲ್ಲ ಆ ವ್ಯಕ್ತಿಗೆ, 76 ವರ್ಷದ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಮಗದೊಂದು ಕೊರೋನಾ ಸಾವು ಸಂಭವಿಸಿದೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಒಂದು ಸಣ್ಣ ಕರೆಕ್ಷನ್. ಈ ಕ್ಷಣ ಅಪ್ಡೇಟ್ ಆಗಿದೆ. ಬೆಂಗಳೂರಿನಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಸೋಂಕು ಇರಲಿಲ್ಲ ಅನ್ನೋದು ಬಹಳ ಆಶ್ಚರ್ಯ. ಹೇಗೆ ಕಾಡ್ತಾ ಇದೆ ನೋಡಿ. ಅವರ ವಯಸ್ಸು ಕರೆಕ್ಷನ್ 65 ವರ್ಷ. 65 ವರ್ಷದವರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ಮಗದೊಂದು ಕೊರೋನಾ ಸಾವು. ಈ ಮೂಲಕ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆ ಆಗಿದೆ. ಉಸಿರಾಟದ ತೊಂದರೆ ಇತ್ತು. ಹಾಗಾಗಿ ಈ ಬೇರೆ ಯಾವ ಕರೋನಾ ಬರ್ತಿದೆ ಇವ್ರಿಗೆ, ಬಂದಿದೆ ಇವ್ರಿಗೆ ಅನ್ನುವಂಥ ಬೇರೆ ಯಾವ ಲಕ್ಷಣಗಳೂ ಇರಲಿಲ್ಲ. ಹಂಗೆ ನೋಡಕ್ ಹೋದ್ರೆ ಅಂಥ ವ್ಯಕ್ತಿ 65 ವರ್ಷ, ಅವರು ಸಾವನ್ನಪ್ಪಿದ್ದಾರೆ. ಇದು ಕರೋನಾಗೆ ಸಾವನ್ನಪ್ಪಿದವರ ಸಂಖ್ಯೆ 10ಕ್ಕೆ ಏರಿಕೆ ಆಗಿದೆ. ಇದರಿಂದ ಬೆಂಗಳೂರಿನಲ್ಲಿ ಮಗದೊಬ್ಬರು ಸಾವನ್ನಪ್ಪಿದ್ದಾರೆ. ಸೋಂಕಿನ ಲಕ್ಷಣ ಇಲ್ಲದ 65 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ, ರಾಜ್ಯದಲ್ಲಿ ಒಟ್ಟು 260 ಜನರಿಗೆ ಸೋಂಕು. ಬೆಂಗಳೂರಿನಲ್ಲಿ 80 ಜನರಿಗೆ ಸೋಂಕು ತಗುಲಿದೆ. ಸೋಂಕಿತರು ಈಗ 260, ಸಾವನ್ನಪ್ಪಿರೋರು 10 ಜನ. ಇನ್ನು ಬೇರೆ ಬೇರೆ ಜಿಲ್ಲಾವಾರು ಎಲ್ಲೆಲ್ಲಿ ಹೇಗೆ ಕರೋನಾ ಅಟ್ಯಾಕ್ ಆಗಿದೆ ಅಂತ ಕೆಳಭಾಗದಲ್ಲಿ ನಾವು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಓವರ್ ಆಲ್ ಈ ಕ್ಷಣಕ್ಕೆ 10 ಮಂದಿ ಸಾವನ್ನಪ್ಪಿದ್ದಾರೆ. ಉಡುಪಿ, ದಾವಣಗೆರೆ, ಮಂಡ್ಯ ಅಲ್ಲೆಲ್ಲ 1 ಅಂಕಿ, ಬಾಗಲಕೋಟೆ 2 ಅಂಕಿ ದಾಟಿ 12ಕ್ಕೆ ಹೋಯಿತು. ಬೆಂಗಳೂರೇ ಹೈಯೆಸ್ಟ್ 80. ಓಹೋ, ಬೆಂಗಳೂರು ಜನ ಹುಷಾರಾಗಿರಬೇಕು. ತುಮಕೂರು ನೋಡಿ ಫುಲ್ ಕಂಟ್ರೋಲ್, ಒಂದೇ ಒಂದು, ಅಲ್ಲಿ ಮತ್ತೆ ರಿಪೋರ್ಟ್ ಆಗೋ ಚಾನ್ಸೇ ಬರಲಿಲ್ಲ. ಬೆಂಗಳೂರು ಗ್ರಾಮಾಂತರ ಕಂಟ್ರೋಲ್ ಆಗಿದೆ. ಹಂಗೆ ನೋಡಕ್ಕೆ ಹೋದ್ರೆ 5. ಬೆಂಗಳೂರು ಸಿಟಿನೇ ಪ್ರಾಬ್ಲಮ್ಮು. ಬೀದರ್ ಸಡನ್ನಾಗಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಯಿತು 13, ಮಂಡ್ಯ 8, ಧಾರವಾಡ 6. ಇದೆಲ್ಲ ಸೇರಿಸಿದ್ರೆ ಒಟ್ಟು 260 ಜನ ಸೋಂಕಿತರಿದ್ದಾರೆ. ಬೆಂಗಳೂರಿನಲ್ಲಿ 80, ಮೈಸೂರಿನ 48, ದಕ್ಷಿಣ ಕನ್ನಡ 16, ಬೀದರ್ನಲ್ಲಿ 13. ಮೈಸೂರು ಬೆಂಗಳೂರು ಅಂತೂ ಕಂಪ್ಲೀಟ್ ಆಗಿ ಸೇರಿದ್ರೆ ಯಾವಾಗಲೂ 100 ದಾಟೇ ಬಿಟ್ಟರು ಅವರು. ಇನ್ನು ಕಲಬುರಗಿ 16, ಚಿಕ್ಕಬಳ್ಳಾಪುರ 9, ಉತ್ತರ ಕನ್ನಡದಲ್ಲಿ 9, ಬಳ್ಳಾರಿಯಲ್ಲಿ 6 ಸೋಂಕಿತರು. ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ರಾಜ್ಯದೊಟ್ಟು 260. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಸೌಮ್ಯ. ವೆರಿ ಗುಡ್ ಈವ್ನಿಂಗ್ ಹರೀಶ್. ಎಷ್ಟೇ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರು ಏನೇ ಆದ್ರೂ ಕೂಡ ಕಂಟ್ರೋಲ್ ಬರ್ತಾ ಇಲ್ಲ, ಅದು ಒಂದು. ಇನ್ನೊಂದು, ಸಡನ್ ಆಗಿ ಯಾವುದು ಸೋಂಕಿಲ್ಲ, ಏನ್ ಸತ್ತೋಗ್ಬಿಡ್ತಾರೆ ಅಂದ್ರೆ ಹೆಂಗಿದು, ಏನಾಯ್ತು?
ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕು. ಇಡೀ ರಾಜ್ಯದಲ್ಲಿ ಇವತ್ತಿನವರೆಗೆ ಒಟ್ಟು 34 ರೋಗಿಗಳ ಟ್ರಾವೆಲ್ ಹಿಸ್ಟ್ರಿ ಗೊತ್ತಾಗಿಲ್ಲ ಆರೋಗ್ಯ ಇಲಾಖೆಗೆ. ಸೊ ಈ ಟ್ರಾವೆಲ್ ಹಿಸ್ಟ್ರಿ ಗೊತ್ತಾಗ್ದಲೇ ಇರೋರನ್ನ ಅವರ ಸೋರ್ಸ್ ನ ಕಂಡುಹಿಡಿಯೋದು ಒಂದು ಚಾಲೆಂಜ್, ಮತ್ತೊಂದು ಅವರ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನ ಟ್ರ್ಯಾಕ್ ಮಾಡೋದು ಬಹುದೊಡ್ಡ ಚಾಲೆಂಜ್ ಆಗುತ್ತೆ. ಅವರು ತಮ್ಮ ಟ್ರಾವೆಲ್ ಹಿಸ್ಟ್ರಿನೇ ಹೇಳ್ತಾ ಇಲ್ಲ ಸರಿಯಾಗಿ ಅಂತ ಅಂದ್ಮೇಲೆ ಅವ್ರು ಯಾರ್ಯಾರ ಸಂಪರ್ಕಕ್ಕೆ ಬಂದಿದ್ರು ಅನ್ನೋದನ್ನ ಗುರುತಿಡಿಯೋದು ಮತ್ತಷ್ಟು ಕಷ್ಟ. ಈ ಒಂದು ಚಾಲೆಂಜ್ ಗಳಿಂದಾಗಿ ಈಗ ನಾವು ನೋಡ್ತಾ ಇರುವಂತಹ ಒಂದಷ್ಟು ಪ್ರಕರಣಗಳು ತುಂಬಾ ದೊಡ್ಡ ತಗ್ಗಂಟಾಗಿದೆ ಅಂತ ಹೇಳ್ಬೋದು ಆರೋಗ್ಯ ಇಲಾಖೆಗೆ. ಇವತ್ತು ಬೆಂಗಳೂರಿನ 2ನೇ ಸಾವಿನ ಪ್ರಕರಣ ಏನು ಈಗ ವರದಿಯಾಗಿದೆ, P219 219ನೇ ಪ್ರಕರಣ. ಈ ಪ್ರಕರಣ ಕೂಡ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇದುವರೆಗೆ ಗೊತ್ತಾಗಿಲ್ಲ ಆರೋಗ್ಯ ಇಲಾಖೆಗೆ. ಆತ ಎಲ್ಲಾದ್ರೂ ಪ್ರಯಾಣ ಮಾಡಿದ್ರ ಅಥವಾ ಪ್ರಯಾಣ ಮಾಡಿದ್ದವರ ಸಂಪರ್ಕಕ್ಕೆ ಬಂದಿದ್ರ ಅನ್ನೋದು. ಸೊ ಈ ಮಾಹಿತಿ ಗೊತ್ತಿದ್ದಲೇ ಇರುವಂತಹ ಸಂದರ್ಭದಲ್ಲೇ ರೋಗಿಯ ಸಾವಾಗಿರೋದು ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಯಾವಾಗ ಸೋಂಕಿನ ಮೂಲ ಗೊತ್ತಾಗಿ ಸಂಪೂರ್ಣವಾದ ವಿವರ ತಿಳಿದಿರುತ್ತೆ ರೋಗಿಯ ಬಗ್ಗೆ, ಆಗ ಮಾತ್ರ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ. ಸೊ ಇವತ್ತು ಬೆಂಗಳೂರಿನಲ್ಲಿ ಆಗಿರುವಂತಹ ಈ ಒಂದು ಹೊಸ ಸಾವಿನ ಪ್ರಕರಣ ಅನೇಕ ಕ್ವೆಶ್ಚನ್ ಮಾರ್ಕ್ ಗಳನ್ನ ಆರೋಗ್ಯ ಇಲಾಖೆ ಮುಂದೆ ಇಡುತ್ತೆ. ಸೊ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಯಾರು, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಯಾರು, ಇನ್ನು ಎಷ್ಟು ಜನ ಇದರಿಂದ ಇನ್ಫೆಕ್ಟ್ ಆಗಿದ್ರು, ಈ ಎಲ್ಲದ್ರ ಬಗ್ಗೆನೂ ಗೊತ್ತಾಗಬೇಕಾಗಿದೆ. ಈಗ ನಾವು ನೋಡ್ತಾ ಇರುವಂತಹ ಅಷ್ಟೂ ಪ್ರಕರಣಗಳಲ್ಲಿ ಅರ್ಧಕ್ಕರ್ಧ ಜನ ಸರಿಯಾಗಿ ಆರೋಗ್ಯ ಇಲಾಖೆ ಮತ್ತು ವೈದ್ಯರ ಜೊತೆ ಮಾಹಿತಿಯನ್ನ ಹಂಚ್ಕೊಂಡಿಲ್ಲ ಅನ್ನೋದು ಬಹುದೊಡ್ಡ ವಿಚಾರ. ಯಾವಾಗ ರೋಗಿ ವೈದ್ಯನ ಜೊತೆ ಮಾಹಿತಿಗಳನ್ನ ಸರಿಯಾಗಿ ಹಂಚ್ಕೊಳ್ಳೋದಿಲ್ವೋ ಆಗ ಸೋಂಕಿನಂತ ಸಂದರ್ಭಗಳಲ್ಲಿ ಇದು ತುಂಬಾ ದೊಡ್ಡ ಮಟ್ಟಿಗಿನ ಆಪತ್ತನ್ನ ತರುತ್ತೆ ಅಂತ ಹೇಳ್ಬೋದು. ಈಗ ನಾವು ಪ್ರತಿದಿನ ನೋಡ್ತಾ ಇರುವಂತಹ 10, 12, 14 ಏನು ಹೊಸ ಪ್ರಕರಣಗಳನ್ನ ದಿನ ನೋಡ್ತಾ ಇದೀವಿ. ಈ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಪಾಸಿಟಿವ್ ಆಗಿರೋದನ್ನ ನೋಡ್ತಾ ಇದೀವಿ. ಸೊ ಯಾವಾಗ ಅಷ್ಟೂ ಜನ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಲಿಸ್ಟ್ ನಮ್ಮ ಹತ್ರ ಇರುತ್ತೋ ಅವಾಗ ಮಾತ್ರ ಪರಿಸ್ಥಿತಿ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು 1 ವಾರ ಅಥವಾ 10 ದಿನಗಳ ಒಳಗೆ ಈ ಒಂದು ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದು ನಮಗೆ ಗೊತ್ತು. ಹೌದಾದ್ರೂ ಎಲ್ಲೆಲ್ಲಿಂದ ಬರುತ್ತೆ ಪ್ರಕರಣಗಳು, ಎಲ್ಲಿ ಜಾಸ್ತಿ ಜನ ಕ್ಲಸ್ಟರ್ ಇದೆ, ಈ ಎಲ್ಲದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಇನ್ನೂ ಸಿಗದಲ್ಲೇ ಇರೋದು ತುಂಬಾ ದೊಡ್ಡ ಒಂದು ಆತಂಕದ ವಿಚಾರ ಅಂತ ಹೇಳ್ಬೋದು. ಹರೀಶ್, ವೆರಿ ಟ್ರೂ ಸೌಮ್ಯ, ನೀವು ಹೇಳಿದ್ದು. ಇನ್ನು ಮುಂದೆ ಆದ್ರೂ ಕೂಡ ಅದ್ರ ಬಗ್ಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಸೊ ದಟ್ ಮುಂದಿನ ದಿನಗಳನ್ನು ತಡೆಗಟ್ಟೋದಕ್ಕೆ ದೊಡ್ಡ ಮಟ್ಟದಲ್ಲಿ ಇನಿಷಿಯೇಟ್ ಕೂಡ ಮಾಡಬಹುದು ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಸೌಮ್ಯ, ಈ ಕ್ಷಣದ ಮಾಹಿತಿಗಾಗಿ.